ಓಕೆ. ಸೊ ಸಾಂಗ್ಸ್ ಪಿಕ್ಚರೈಸೇಷನ್ ಬಗ್ಗೆ ಸರ್, ನಾನು 3 ಸಾಂಗು ಅಫ್ಕೋರ್ಸ್ ಎಲ್ಲಾನು ಹಿಟ್ ಆಗಿದೆ ನೀವು ಹೇಳ್ದಂಗೆ. ಪರ್ಟಿಕ್ಯುಲರ್ಲಿ ಈ ಸಿಕ್ಕರೆ ಸಾಂಗ್ ನನಗೆ ಸ್ವಲ್ಪ ಜಾಸ್ತಿ ಕುತೂಹಲ ಇದೆ, ಹಂಗಾಗಿ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ರಾಮನಾರಾಯಣ್ ಬರ್ದಿರೋ ಸಾಂಗ್ ಅನ್ಸುತ್ತಲ್ಲ. ಸೊ ಪ್ರೇಮ್ನ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಈ ಹಾಡಿಗೆ ಹಾಡೋದಕ್ಕೆ? ಸಾಂಗ್ ಕೇಳಿಸಿದೆ ಸರ್, ಕೇಳಿ ಸಖತ್ತಾಗಿದೆ ಸಾಂಗ್ ಇದು ಅಂತ ಅಂದ್ರು. ಅದಾದ್ಮೇಲೆ ಈ ಸಾಂಗ್ ನನಗ್ ಸಿಗ್ಬೇಕಾಯ್ತು ಮಗನೆ ಅಂತ ಅಲ್ಲಿ ನನ್ ಗೆದ್ದೆ. ಆಮೇಲೆ ಅವ್ರದ್ದೊಂದು ಇಟ್ಟು ಸಾಂಗ್ ಕಂಪೇರ್ ಮಾಡೋ ಅನಿತಾ ಇದೆಯಲ್ಲ, ಆ ರೇಂಜ್ಗೆ ಇದು ಇಟ್ಟಾಗುತ್ತೆ ನೋಡೋದು, ಹಂಗೆ ಆಯ್ತು. ಖುಷಿ ಪಟ್ಟೆ ಆಡ್ರೆ ಸರ್. ಅವರು ಫ್ರೆಂಡ್ ಇನ್ನೊಂದು ಮತ್ತೊಂದು ಕೆಲಸ ಚೆನ್ನಾಗಿದೆ, ಅದಕ್ಕೆ ನಾನು ಆಡ್ಕೊಡ್ತೀನಿ. ಕೆಲ್ಸನ ಇಷ್ಟಪಟ್ಟೆ. ಓಕೆ. ದುಡ್ಡಿದೆ ಅನ್ನೋದಕ್ಕೆ ಪ್ರೇಮ್ ಸರ್ ಯಾವ್ದಕ್ಕೂ ಮನೆ ಹಾಕಂತ ಪ್ರಸಾದ. ಕೆಲಸ ಚೆನ್ನಾಗಿಲ್ಲ, ಖಂಡಿತ ಯಾರಿಗಿದ್ರು ಸಪೋರ್ಟ್ ಮಾಡ್ತಾರೆ, ನನಗೂ ಮಾಡಿದ್ರು. ಸೊ ಲವರ್ಸ್ಗೆ ಆಂಥಮ್ ನೋಡಿದೀವಿ ನಾವು. ಈಗ ಲವ್ ಫೇಲ್ಯೂರ್ ಆಗಿರೋರು ಇದೊಂದು ಆಂಥಮ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ ಈ ಹಾಡು? ಸರ್ ಇವಾಗ ಈ ರೇಂಜ್ ಅಲ್ಲಿ ಇದೆ, ನಿಮ್ಗೆ ವಿತ್ ಫ್ಲೋ ವಿತ್ ಸೀನ್ ಫ್ಲೋ ನೋಡಿದಾಗ ಅದು ಬೇರೆ ಲೆವೆಲ್ಗೆ ಸಾಂಗ್ ಕರ್ಸ್ಕೊಳ್ಳುತ್ತೆ ಇನ್ ಮುಂದಿನ ದಿನಗಳಲ್ಲಿ. ಓಕೆ, ಫೈನ್ ಸರ್. ಸೊ ಬೇರೆ ಸಾಂಗ್ಗಳ ಬಗ್ಗೆ ಹೇಳೋದಾದ್ರೆ, ಇನ್ನೊಂದು ನಾಗೇಂದ್ರ ಪ್ರಸಾದ್ ಬರ್ತಿದ್ದಾರೆ ಒಂದು ಸಾಂಗು, ಮತ್ತು ಆ ಸಾಂಗ್ ಕಾನ್ಸೆಪ್ಚುಯಲೈಸೇಷನ್ ಸಿಚುಯೇಷನ್ ಹೇಗಿತ್ತು ಅದ್ರ ಬಗ್ಗೆ? ಒಂದು ಪ್ಯೂರ್ ಫೀಲ್ ಬೇಕಾಗಿತ್ತು. ಹೀರೋ ಕ್ಯಾರೆಕ್ಟರ್ ಅಷ್ಟೇ ಇದ್ದಿದ್ದು, ನೀನ್ ಒಬ್ಬಳೆ ನನ್ನ ಲೈಫಲ್ಲಿ ಏನದಿತ್ತು. ಚೆನ್ನಾಗಿದ್ದೀರಾ ನೀನೊಬ್ಬಳೆ ಮೇಲೆನೆ ನೀನೊಬ್ಬಳಿಂದ ಶುರು ಮಾಡಿ ನಾವಿಬ್ಬರೇವರೆಗೂ ಬರ್ತೀರಾ ನೀವು. ಸೊ ಒಂದು ಪ್ರೀತಿ ಒಬ್ಬರಲ್ಲಿ ಹುಟ್ಟುವಂಥದ್ದನ್ನ ಇಬ್ಬರಲ್ಲೂ ಅದು ರೆಸ್ಪಾಂಡ್ ಆಗುವಂತ ರಿಫ್ಲೆಕ್ಟ್ ಆಗುವಂತ ತೋರಿಸ್ಕೊಳ್ತಾ ಬರ್ತೀರಾ. ಸೊ ಐ ಥಿಂಕ್ ಲಿರಿಕ್ಸ್ ನ ಸ್ವಲ್ಪ ಆಳವಾಗಿ ನೋಡಿದ್ರೆ ನಮಗೆ ಇಟ್ಸ್ ವೆರಿ ಟಚಿಂಗ್ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾ, ಏನು ಹೌ ಇಟ್ ಹ್ಯಾಪನ್ ಅಂತ? ಲಿರಿಕ್ಸ್ ಬಗ್ಗೆ ದೊಡ್ಡವನಲ್ಲ, ಒಂದು ಪ್ಯೂರ್ ಲವ್ ಫೀಲ್ ಕೊಟ್ಟಿದ್ದಾರೆ, ಅದೆಲ್ಲ ತುಂಬಾ ಖುಷಿ ಆಯ್ತು. ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಶ್ರೀಧರ್ ಸರ್. ಸೊ ಕನೆಕ್ಟ್ ಆಗ್ತಾರೆ ಸಿನಿಮಾಗೆ, ಪ್ಲಸ್ ಅದು ಆಫ್ಟರ್ ರಿಲೀಸ್ ನಿಮ್ಗೆ ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂತ. ಫೈನ್ ಸರ್, ವೆಲ್ಕಮ್ ಬ್ಯಾಕ್ ಟು ಯು ಅಗೈನ್. ಎಸ್ ಮೇಡಮ್, ಸೊ ಎಂಟೈರ್ ಸಿನಿಮಾ ಶೂಟಿಂಗ್ ಮಾಡಬೇಕಾದಾಗ ನಿಮಗೆ ಆಬ್ವಿಯಸ್ಲಿ ಸುಮಾರು ಮೆಮರೀಸ್ ಇದ್ದೇ ಇರುತ್ತೆ, ಸುಮಾರು ಒಂದು ಫನ್ ಮೂಮೆಂಟ್ಸ್ ಆಗಲಿ ಮೆಮರೀಸ್ ಆಗಲಿ. ನೀವು ತುಂಬಾ ರೀಕಾಲ್ ಮಾಡ್ಕೊಳ್ಳುವಂಥದ್ದು ಅಥವಾ ಸಮಥಿಂಗ್ ವಿಚ್ ವುಡ್ ಲೈಕ್ ಟು ಕ್ಯಾರಿ ಫಾರ್ವರ್ಡ್ ಫಾರ್ ಎವರ್ ಈ ಸಿನಿಮಾದಿಂದ ಕೆಲವು ಮೂಮೆಂಟ್ಸ್ ಅನ್ನೋದಾದ್ರೆ? ಐ ಆಮ್ ಕ್ಯಾರಿಂಗ್ ಫಾರ್ವರ್ಡ್ ದಿಸ್ ಎಂಟೈರ್ ಟೀಮ್. ಸೊ ಐ ಮೆಟ್ ದೆಮ್ ವೆನ್ ಮೈ ಲೈಫ್ ವಾಸ್ ಯೆಸ್ಟರ್ಡೇ, ಇವಾಗ ಲೈಫ್ ಟುಡೇ ಅಂಡ್ ಲೈಫ್ ಟುಮಾರೋ ಅವ್ರ ಜೊತೆಲಿ ಇರ್ತೀನಿ. ಬಿಕಾಸ್ ಸಿನಿಮಾ ಸಂದರ್ಭದಲ್ಲಿ ತುಂಬಾ ಏನೇನೋ ಆಯ್ತು, ನನಗೂ ಹುಷಾರಿರ್ಲಿಲ್ಲ, ಆಮೇಲೆ ಪ್ರಮೋಷನ್ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಹುಷಾರಿರ್ಲಿಲ್ಲ, ಅಂದ್ರೆ ನಮ್ಮ ಅಪ್ಪಂಗೆ ಹುಷಾರಿರ್ಲಿಲ್ಲ. ಸೊ ಎಲ್ಲ ಟೈಮಲ್ಲಿ ಎವ್ರಿಬಡಿ ವಾಸ್ ಸ್ಟ್ಯಾಂಡಿಂಗ್ ವಿತ್ ಮೀ, ಬಹಳ ಸಪೋರ್ಟ್ ಎಲ್ಲ ಮಾಡಿದ್ರಿ ಎಲ್ಲರೂ. ಅಂಡ್ ದಿಸ್ ಇಸ್ ವಾಟ್ ಯು ನೀಡ್. ಒಂದು ಸಿನಿಮಾ ಮಾಡುವಾಗ ಒಂದು ಕುಟುಂಬ ತರಾನೇ ಆಗ್ಬಿಡ್ತೀವಿ ನಾವು. ಸೊ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಪ್ರತಿಯೊಬ್ರು ಟೆಕ್ನಿಷಿಯನ್ ಆಗ್ಲಿ, ಎಲ್ಲ ಕೆಲಸ ಮಾಡೋರಾಗ್ಲಿ, ಇನ್ಫ್ಯಾಕ್ಟ್ ಹೀರೋ, ಯಾರಿಗೂ ಏನು ಆತರ ನೋಬಡಿ ಹ್ಯಾಸ್ ದಟ್ ಕೈಂಡ್ ಆಫ್ ಎನ್ವಿ, ಈಗೋಸ್ ಆತರ ಏನು ಇಲ್ಲ. ಎಲ್ಲರೂ ಒಂಥರ ವಿ ಆಲ್ ಸಪೋರ್ಟಿಂಗ್ ಈಚ್ ಅದರ್. ಸೊ ಓಕೆ, ಗುಡ್. ಬಟ್ ಮೋಸ್ಟ್ ಮೆಮೊರೇಬಲ್ ಮೊಮೆಂಟ್ಸ್ ಅಂತ ಅಥವಾ ಫನ್ ಮೊಮೆಂಟ್ ಅಂತ ಯಾವ್ದಾದ್ರು ಒಂದು ರೀಕಾಲ್ ಮಾಡ್ಕೊಳ್ಳೋದಾದ್ರೆ? ಸುಮಾರಿದೆ ಸರ್ ಆಕ್ಚುಲಿ ಪ್ರಮೋಷನ್ ಟೈಮಲ್ಲಿ. ಬಿಕಾಸ್ ಶೂಟಿಂಗ್ ಟೈಮಲ್ಲಿ ನಾನು ಜಾಸ್ತಿ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾನು ಸ್ಪೆಂಡ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ನನ್ನ ಪಾತ್ರ ಸ್ವಲ್ಪ ಕಡಿಮೆ ಡೇಸ್ ಇದ್ರಿಂದ ಐ ವಾಸ್ ದೇರ್ ಫಾರ್ ಲೈಕ್ 1 ವೀಕ್ ಅಥವಾ 10 days ಅಂತ ಹೇಳ್ಬೋದು. ಅದಾದ್ಮೇಲೆ ಮೋಸ್ಟ್ ಆಫ್ ದ ಟೈಮ್ ನಾನು ಸ್ಪೆಂಡ್ ಮಾಡಿರೋದು ಪ್ರಮೋಷನ್ ಟೈಮಲ್ಲಿ. ಸೊ ಒಂದೊಂದು ಡೈಲಾಗ್ಸ್ ಆಗಲಿ ಅಥವಾ ಏನೂ ಆಗಲಿ ಒಂಥರ ಒಂದು ಫ್ಯಾಮಿಲಿ ಥರನೇ, ಒಂದು ಟ್ರಿಪ್ ಥರನೇ ಆಗೋಯ್ತು. ಬಿಕಾಸ್ ಮೊನ್ನೆ ತಾನೇ ನಾವು ವಿ ಜಸ್ಟ್ ಕೇಮ್ ಫ್ರಮ್ ಬಳ್ಳಾರಿ. ಸೊ ಕಂಪ್ಲೀಟ್ ಕರ್ನಾಟಕ ಟೂರ್ ಮಾಡಿದ್ವಿ ನಾವು, ತುಮಕೂರಿಂದ ಬಳ್ಳಾರಿವರೆಗೂ. ಸೊ ಕಂಪ್ಲೀಟ್ ಕರ್ನಾಟಕ ಜಿಲ್ಲೆ ತಾಲೂಕಾಗೆ ನಾವು ಹೋಗಿ ವಿ ಡಿಡ್ ದ ಪ್ರಮೋಷನ್. ಸೊ ಆವಾಗ ತುಂಬಾ 10-15 days we spent very well. So ಎಕ್ಸಾಕ್ಟ್ಲಿ, ಐ ವಾಂಟೆಡ್ ಟು ಆಸ್ಕ್ ಅಬೌಟ್ ದಟ್ ಓನ್ಲಿ. ಇನ್ಫ್ಯಾಕ್ಟ್ ಪ್ರಮೋಷನ್ಸ್ ಎಲ್ಲ ನೋಡ್ತಾ ಇದ್ವಿ ನಾವು, ವಿಡಿಯೋಸ್ ಎಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಗೆ. ಆಡಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ನಿಮ್ಮನ್ನ ಓನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಓ ಸೂಪರ್. ನಮ್ಮ ಇಂಡಸ್ಟ್ರಿಗೆ ಈ ತರ ಹೀರೋಯಿನ್ ಬೇಕು ಸರ್, ಇಳಿಬೇಕು ರೋಡ್ ಇಳಿದು ಜನರ ಹತ್ರ ಹೋಗ್ಬೇಕು ಸರ್. ತುಂಬಾ ಜನ ಮಾಡಲ್ಲ ಈ ತರ ಏನಾಗಬೇಕು, ನಂಬರ್ ಇಸ್ಕೊಂಡು. ಅಲ್ಲ, ಬಟ್ ನಮ್ಗೆ ಅದೇ ಬೇಜಾರು, ಕನ್ನಡದಿಂದ ಒಂದು ಸಿನಿಮಾ ಮಾಡ್ತಾರೆ ಮತ್ತೆ ಕನ್ನಡಕ್ಕೆ ಅವ್ರನ್ನ ಕರ್ಸ್ಕೋಬೇಕು ಅಂದ್ರೆ 7-8 ವರ್ಷ ಆಗೋಗುತ್ತಲ್ಲ. ಯಾಕಂದ್ರೆ 3ನೇ ಸಿನಿಮಾ ಇದ್ದಿದ್ರೆ ನಾನು ಇನ್ನೂ ಬೇರೆ ಕಡೆ ಇದ್ದಿದ್ದೆ. ಸಿ ಐ ಆಮ್ ಆರ್ಟಿಸ್ಟ್, ನನ್ಗೆಲ್ಲ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ. ಬಟ್ ಏನ್ ಗೊತ್ತೇ, ಈ ಬೆಂಗಳೂರಿಗಂತೂ ಬಿಡಕ್ ಆಗಲ್ಲ. ಇಟ್ಸ್ ಬಿನ್ 5 years, 5 ವರ್ಷ ಆಗಿದೆ ಇಲ್ಲೇ ಮನೆ ಮಾಡಿದೀನಿ. ಇನ್ನು ಐ ಆಮ್ ಸ್ಟಿಲ್ ಸ್ಟೇಯಿಂಗ್ ಆನ್ ಅ ರೆಂಟೆಡ್ ಹೌಸ್. ಬಟ್ ನನ್ನ ಬೇಸ್ ಕ್ಯಾಂಪ್ ಇರೋದು ಬೆಂಗಳೂರೇ. ಓಕೆ, ಐ ಆಮ್ ಬೋರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಮುಂಬೈ. ಬಟ್ ನನ್ಗೆಲ್ಲ ಕೆಲಸ ನಾನು ಹೋಗೋದು ಇಲ್ಲಿಂದ ಚೆನ್ನೈ ಆಗ್ಲಿ, ಹೈದರಾಬಾದ್ ಆಗ್ಲಿ, ಕೋಚಿಂಗ್ ಕೇರಳ ಆಗ್ಲಿ, ಎಲ್ ಬೇಕಾದ್ರಾಗ್ಲಿ ಐ ಲೀವ್ ಫ್ರಮ್ ಹಿಯರ್, ಇಲ್ಲಿಂದಾನೇ ಹೋಗ್ತೀನಿ. ಬಿಕಾಸ್ ಏನು ನನಗೆ ಬೆಂಗಳೂರು ನನ್ನ ಮನಸ್ಸಿಗೆ ಹಂಚ್ಕೊಂಡಿದ್ರೆ ಐ ಡೋಂಟ್ ನೋ. ಓಕೆ, ಸೊ ಕನ್ನಡದಲ್ಲಿ ಕಂಟಿನ್ಯೂ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹೇಳಕ್ಕಾಗಲ್ಲ ಸರ್. ಲೈಫ್ ಟುಡೇ ಆದ್ಮೇಲೆ ಲೈಫ್ ಟುಮಾರೋನು ಇರುತ್ತೆ ಕನ್ನಡದಲ್ಲಿ. ಖಂಡಿತ ಇದೆ, ಹೇಳಕ್ಕಾಗಲ್ಲ. ಓಕೆ, ನೈಸ್ ಸರ್. ಸುದಿ ಸರ್, ಸೊ ನೀವು ಪಾತ್ರದ ಬಗ್ಗೆ ಏನು ಹೇಳಲ್ಲ ಅಂದ್ಬಿಟ್ರಿ, ಡೈಲಾಗ್ಸ್ ಬಗ್ಗೆ ಏನು ಹೇಳಲ್ಲ ಅಂತ ಅಂದ್ಬಿಟ್ರಿ, ನಮ್ಗೇನು ಎಕ್ಸ್ಕ್ಲೂಸಿವ್ ಕೊಡಲ್ಲ ಅಂತ ಅಂದ್ಬಿಟ್ರಿ. ಅಲ್ಲ ಅಂದ್ರೆ ಸಿನಿಮಾದ ಇದಿರುತ್ತಲ್ಲ ಸರ್. ಓಕೆ, ಸೊ ಎಂಟೈರ್ ಸಿನಿಮಾದಲ್ಲಿ ಆಬ್ವಿಯಸ್ಲಿ ನೀವು ಬ್ಯಾಡಿ ಅಂತ ಹೇಳಿದ್ದೀರಾ, ಪಾತ್ರ ಇದೆ. ನೀವು ಒಂದು ಆಗಲೇ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ಹೇಳಿದ್ರಿ. ನೀವು ಒಬ್ಬ
ವಿಲನ್ ಆಗಿರೋನು ಅವನು ಲವ್ ಮಾಡ್ತಾನೆ, ಅವನಿಗೂ ಸಹ ಮನಸ್ಸಿರುತ್ತೆ, ಹೃದಯ ಇರುತ್ತೆ ಅನ್ನುವಂಥದ್ದು. ಹೌದು ಸರ್. ಈಗ ಕಾಂಟ್ರಾಸ್ಟಿಂಗ್ ಆಗಿ ತಗೊಂಡಾಗ ಒಂದು ಪಾತ್ರ, ಒಂದು ವಿಲನ್ ಅಂತಂದ್ರೆ ಯೂಶಲಿ ನಮ್ಗೆ ಏನಾದ್ರು ಫಾರ್ಮುಲಾಯಿಕ್ ಕನ್ಕ್ಲೂಷನ್ ಕೊಟ್ಬಿಡ್ತೀವಿ, ಇಲ್ಲ ಅವ್ನು ಸಾಯ್ಬೇಕು ಇಲ್ಲ ಜೈಲ್ಗೆ ಹೋಗ್ಬೇಕು ಆ ಥರದ್ದಿರುತ್ತೆ. ಅದಲ್ಲದೆ ವಿಲನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಾದ್ರು ವಿಷಯಗಳು ನೋಡೋದಕ್ಕೆ ಹೀರೋ ಟ್ರೈ ಮಾಡಿದಾರ, ಇಲ್ಲಿ ನಿಮ್ಮ ಪಾತ್ರಕ್ಕೆ ಏನಾದ್ರು ಡಿಫ್ರೆಂಟ್ ಕನ್ಕ್ಲೂಷನ್ ಕೊಟ್ಟಿದ್ದಾರಾ? ಅಟ್ಲೀಸ್ಟ್ ಅದನ್ನಾದ್ರೂ ಹೇಳ್ಬೋದಾ? ಇಲ್ಲ ಸರ್, ಅಂದ್ರೆ ಇದರಲ್ಲಿ ಜೈಲ್ಗೆ ಹೋಗೋ ತರದ್ದು ಸಾಯ್ ತರದಿಲ್ಲ, ಇದರಲ್ಲಿ ಬೇರೆನೇ ಟ್ವಿಸ್ಟ್ ಇದೆ. ಹೌದು, ಮೊದಲಿಂದ ನಂದು ಏನ್ ಅನ್ಕೊಂಡಿರ್ತಾರೆ ಅದ್ ಬಿಟ್ಟು ಬೇರೆ ಏನೋ ಇದೆ, ಅದು ಹೇಳಿದ್ರೆ ಈಗ ಇಡೀ ಸಿನಿಮಾ ಅದ್ರ ಮೇಲೆ ನಿಂತಿದೆ, ಅದು ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ಬಟ್ ಬೇರೆ ಇದರಲ್ಲಿ ಬೇರೆ ಇದೆ, ಅದಕ್ಕೆ ಅವರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಈ ಪಾತ್ರಕ್ಕೆ, ಇಲ್ಲ ಸುದೀರ್ಲಿ ಇದಕ್ಕೆ. ಯಾಕಂದ್ರೆ ಅದು ಆಡಿಯನ್ಸ್ ಗಮನ ಇಲ್ಲ, ಅದೊಂಥರ ಬೇರೆ ತರ ಹೋಗುತ್ತೆ. ಸುದೀರ್ ಬಂದಿದ ತಕ್ಷಣ ಈಗ ನಾನು ತುಂಬಾ ಒಳ್ಳೆ ಪಾತ್ರ ಯಾವ್ದಾದ್ರು ಸಿನಿಮಾ ಮಾಡ್ಬಿಟ್ಟಿರ್ಲಿ, ನಾನೇ ಕೂತ್ಕೊಂಡು ಯಾವ್ದೋ 2-3 ಸಿನಿಮಾ ಮಾಡಿದಾಗ ನಾನು ಮಾಸ್ಕ್ ಹಾಕೊಂಡು ಥಿಯೇಟರ್ಗೆ ಹೋಗ್ತೀನಿ, ಅದ್ರಲ್ಲಿ ತುಂಬಾ ನೀಟ್ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ 2-3 ಸಿನಿಮಾಲಿ. ಮುಂದೆ ಏನೋ ಕೂತ್ಕೊಂಡು ಫಸ್ಟ್ ಹೇಳ್ತಿರ್ತಾನೆ, ಈ ನನ್ನ ಮಗನೇ ಏನೋ ಮಾಡೋನ್ ಗುರು, ಅವ್ನು ಕಾಕ್ರೋಚ್ ನನ್ನ ಮಗನೇ ತೀಟ್ನಿ ಅಂತ. ನಾನು ಅದ್ರಲ್ಲಿ ನಾನು ಅವ್ನು ಕರೆದ್ಬಿಡ್ಲಿ, ಗುರು ಇದ್ರಲ್ಲಿ ವಿಲನ್ ಅಲ್ಲ ಗುರು, ಫ್ರೆಂಡು ನಾನು ಹೀರೋಗೆ ಅಂತ. ಸಾರಿ ಸರ್ ನಿಮ್ಮನ್ನು ನೋಡಿಲ್ಲ ಅಂತ. ಸೊ ಇದು ಅದೊಂದು ಟ್ವಿಸ್ಟ್ಗೋಸ್ಕರನೇ ಹಾಕಿದ್ದಾರೆ. ಅದು ನಿಮ್ ಥಿಯೇಟರ್, ಅದು ನಾನು ಇವತ್ತು ಹೇಳಿದ್ದು ನಿಮ್ಗೆ ಏನೋ ಹೇಳಿದ್ರು ಅನ್ಸುತ್ತೆ, ಬಟ್ ಥಿಯೇಟರ್ ನಿಮ್ಗೆ ಗೊತ್ತಾಗುತ್ತೆ ಸುದ್ದಿ ಇದೆ ಹೇಳಿದ್ದು ಅಂತ. ಓಕೆ, ಸೊ ನೀವು ಸ್ಪಾಯಿಲ್ ಮಾಡಕ್ ರೆಡಿ ಇಲ್ಲ, ಥಿಯೇಟರ್ ನಲ್ಲಿ ಕಂಡ್ಕೊಳ್ಳಿ ಅಂತೀರಾ? ಹೌದು ಸರ್, ತುಂಬಾ ಕಷ್ಟ ಬಿದ್ದು ಮಾಡಿರ್ತೀವಲ್ವಾ, ಅದು ಆಮೇಲೆ ಪೇಪರ್ ಲೀಕ್ ಆದಂಗ ಆಗ್ಬಿಡುತ್ತೆ. ಟ್ವಿಸ್ಟ್ ಅಂತೂ ಇದೆ ನಿಮ್ ಕ್ಯಾರೆಕ್ಟರ್ಗೆ. ಹೌದು ಸರ್, ಈಗ ಹೇಳ್ಬಿಟ್ರೆ ನಾನೇ ಆ ಪೇಪರ್ ಲೀಕ್ ಮಾಡ್ದಂಗ ಆಗ್ಬಿಡುತ್ತೆ ಸರ್. ಸರ್, ಈಗ ಲೈಫ್ ಟುಡೇ ಅಂತ ನೀವು ಟೈಟಲ್ ತಗೊಂಡಿದ್ದೀರಾ. ಇವತ್ತಿನ ವಾತಾವರಣದಲ್ಲಿ ತಗೊಂಡ್ರೆ ಇವತ್ತು ಮೋಸ್ಟ್ ಹ್ಯಾಪನಿಂಗ್ ವರ್ಡ್ ಅಂದ್ರೆ ಇವತ್ತು ಜೆನ್ಜಿ ಅಂತ ಎಲ್ಲರೂ ಹೇಳ್ತಾ ಇದೀವಿ. ಸೊ ಇವತ್ತು ಜೆನ್ಜಿ ಪಾಯಿಂಟ್ ಆಫ್ ವ್ಯೂ ಇಂದಾನೆ ಎಲ್ಲ ದೇಶದಲ್ಲೂ ಏನೇನು ನಡೀತಾ ಇದೆ ಮತ್ತೆ ಏನೇನೆಲ್ಲ ಕ್ರಾಂತಿಗಳಲ್ಲಿ ಆಗ್ತಾ ಇದೆ ನೋಡ್ತಾ ಇದೀವಿ. ಸೊ ಈಸ್ ಇಟ್ ಎ ಜೆನ್ಜಿ ಓರಿಯೆಂಟೆಡ್ ಸಬ್ಜೆಕ್ಟ್ ಲೈಫ್ ಟುಡೇ ಅನ್ನೋದು? 100% ಅವ್ರುಗಳು ಕಾಲೇಜ್ ಆಡಿಯನ್ಸ್ ಯೂತ್ ಗಳಿಗೆ ಮಾಡಿರೋದು. ಜೆನ್ಜಿಸ್ ದೇ ಆರ್ ವೆರಿ ಪವರ್ಫುಲ್ ಸರ್. ಅವ್ರ ಮನ್ಸು ಮಾಡ್ರೆ ಒಬ್ಬ ಸೂಪರ್ ಸ್ಟಾರ್ ನ ಸಿಎಂ ಮಾಡಿದ್ದಾರೆ, ಆ ಪವರ್ ಇದೆ ಸರ್. ನಾನು ಅದನ್ನೇ ನಂಬ್ ಬಂದಿದೆ. ಓಕೆ, ಒಬ್ಬ ಆರ್ಟಿಸ್ಟ್ ನ ಒಳ್ಳೆ ಹೀರೋ ಮಾಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಜಾಗ ಕೊಡಿ ಅಂತ ಜೆನ್ಜಿ ಮಾಡಿರೋದೇ ಅವರು. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡ್ಬೋದು. ಮೇನ್ ಟಾರ್ಗೆಟ್ ನಮ್ಗೆ ಬಿಕಾಸ್ ದಟ್ ಇಸ್ ದೇರ್ ಲೈಫ್. ಓಕೆ, ಈ ಜೆನ್ಜಿ ಅಂತ ಬಂದಾಗ ಅವ್ರದೇ ಕೆಲವು ಸ್ಲ್ಯಾಂಗ್ಸ್, ಅವ್ರದೇ ಕೆಲವು ವರ್ಡ್ಸ್ ಇವೆಲ್ಲ ಇದೆ. ಸೊ ಅದನ್ನೇನಾದ್ರೂ ಸಿನಿಮಾದಲ್ಲಿ ಯೂಸ್ ಮಾಡಿದಾರಾ ಇಲ್ಲಾದ್ರೂ? ಇಲ್ಲ ಸರ್, ಅದು ರಾಂಗ್ ಆಗ್ಬಿಡುತ್ತೆ. ನಾವ್ ಏನ್ ಹೇಳಕ್ ಕೊಟ್ಟಿದ್ವಿ ಅದನ್ನ ಕರೆಕ್ಟ್ ಆಗಿ ಹೇಳೋದು, ಅದು ಕನೆಕ್ಟ್ ಆಗ್ತದೆ. ಓಕೆ, ಸೊ ಬಟ್ ಜೆನ್ಜಿ ಎಮೋಷನ್ಸ್ಗೆ ಕನೆಕ್ಟ್ ಆಗಿದೆ. 100% ಜೆನ್ಜಿಗಳಿಗೋಸ್ಕರ ಮಾಡಿರೋ ಕತೆ ಸರ್. ಬಿಕಾಸ್ ಯಾಕೆ ಗೊತ್ತಾ, ಪ್ರೀತಿಗೋಸ್ಕರ ನಾನು ನೀವು ಈ ಏಜ್ ಅಲ್ಲಿ ಡವ್ಗೋಸ್ಕರ ಹೊಡೆದಾಡಕ್ಕಲ್ಲ, ಸಾಯಂಕಾಲ ಮನೆಗೆ ಹೋಗ್ಬೇಕಲ್ಲ ಸರ್. ಕರೆಕ್ಟ್. ಸೊ ಆ ಏಜ್ ಅವ್ರಿಗೆ ಮಾತ್ರನೇ ಆ ತಾಕತ್ತಿರೋದು. ಬಿಕಾಸ್ ನಾನು ಆ ಏಜ್ ಅಲ್ಲಿ ಮಾಡಿದೀನಿ ಅವೆಲ್ಲ, ಈಗ ಮಾಡೋಕ್ಕಾಗಲ್ಲ, ಚಾನಲ್ ಚೇಂಜ್ ಮಾಡೋಕ್ಕಾಗಲ್ಲ, ನಾನು ಸೀರಿಯಲ್ ನೋಡ್ತಿಲ್ವಾ ಅಂತಾರೆ ಮನೇಲಿ. ಸೊ ಆ ಏಜ್ ಅವ್ರಿಗೆ ಮಾಡಿರೋ ಕತೆ ಇದು. ಓಕೆ, 100%. ಸರ್, ನಿಮ್ಮ ಹೆಸರು ಸುದಿ ಅಂತಿರೋದು ಕಾಕ್ರೋಚ್ ಸುದಿ ಅಂತ ಟಗರು ಸಿನಿಮಾದಿಂದ ಫೇಮಸ್ ಆಯ್ತು. ಬಟ್ ಇವತ್ತು ಮೋಸ್ಟ್ ಹ್ಯಾಪನಿಂಗ್ ವರ್ಡ್ ಅಂದ್ರೆ ಇಂಡಿಯಾದಲ್ಲಿ ಕಾಕ್ರೋಚ್ ಅಂತ ಹೇಳ್ಬೋದು ನಾವು. ಈ ಕಾಕ್ರೋಚ್ ಜನತಾ ಪಾರ್ಟಿ ಆಗ್ಲಿ ಮತ್ತೊಂದಾಗ್ಲಿ ನಡೀತಾ ಇದೆ ಇವತ್ತಿನ ದಿವಸ. ಕಾಕ್ರೋಚ್ ಸುದಿ ಅವ್ರು ಏನಾದ್ರು ಕಾಕ್ರೋಚ್ ಜನತಾ ಪಾರ್ಟಿಗೆ ಸೇರ್ಕೊಳ್ಳೋದಾಗ್ಲಿ ಅಥವಾ ಪಾಲಿಟಿಕ್ಸ್ ಸೇರ್ಕೊಳ್ಳೋದಾಗ್ಲಿ? ಇದು ಬೇರೆ ಕಾಕ್ರೋಚ್ ಸರ್, ಅದು ಬೇರೆ ಕಾಕ್ರೋಚ್, ನನಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಸೊ ಅದಲ್ಲೇ ಇರುತ್ತೆ, ನೀವು ಇಲ್ಲೇ ಇರ್ತೀರಾ? ಓಕೆ, ನಾ ಏಜ್ ಅವನು ಅಲ್ಲ, ಈಗ ನಾನು ಇದೋನು ಅಲ್ಲ, ನನ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಸರ್. ನಮ್ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಇಲ್ಲ ಸರ್. ಓಕೆ, ಈ ಐಡೆಂಟಿಟಿ ಎಷ್ಟು ನಿಮಗೆ ಯೂನಿಕ್ ಅನಿಸುತ್ತೆ ಸರ್, ನಿಮಗೆ ಕಾಕ್ರೋಚ್ ಅನ್ನೋ ಒಂದು ವರ್ಡ್? ಬಿಕಾಸ್ ಇವತ್ತು ತುಂಬಾ ಜಾಸ್ತಿ ಆಗ್ತದೆ ಇಂಡಸ್ಟ್ರಿನಲ್ಲಿ ನೆಗೆಟಿವ್ ಅಥವಾ ಆಡ್ ಸೌಂಡಿಂಗ್ ಆಗಿರೋ ಹೆಸರುಗಳನ್ನ ಇಟ್ಕೊಂಡು ಪ್ರತಿ ಕ್ಯಾರೆಕ್ಟರ್ಗೂ ಒಂದು ಯೂನಿಕ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಗೆ ಹೆಸರು ಬಂದಾಗ ಪ್ರಾಬ್ಲಿ ಆ ಟ್ರೆಂಡ್ ಇನ್ನು ಅವಾಗಿನ್ನೂ ಸ್ಟಾರ್ಟ್ ಆಗ್ತಾ ಇತ್ತು. ಒಂದು ರೀತಿಯಲ್ಲಿ ಇದಕ್ಕೆ ಟ್ರೆಂಡ್ ಸೆಟರ್ ನೀವು ಮತ್ತು ಟಗರು ಸೂರಿ ಅವರು ಅಂತ ಹೇಳ್ಬೋದು ನಾವು. ಸೊ ಹೌ ಯೂನಿಕ್ ವಾಸ್ ದಟ್ ಕಾಕ್ರೋಚ್ ಅನ್ನೋ ಐಡೆಂಟಿಟಿ ನಿಮಗೆ? ಅದು ಇನಿಷಿಯಲ್ ಸ್ಟೇಜಸ್ ಏನಾದ್ರು ಮೈನಸ್ ಅನಿಸ್ತಾ ಇಲ್ಲ ನಿಮ್ಗೆ ಪ್ಲಸ್ ಆಗ್ತಾ ಹೋಯ್ತಾ? ಇಲ್ಲ ಸರ್, ಇದು ನಂದೇನು ಇಲ್ಲ ಸರ್. ಸೂರಿ ಸರ್ದೆ, ಡೈರೆಕ್ಟರ್ ಸೂರಿ ಸರ್ದೆ, ನಂದೇನು ಇಲ್ಲ. ಅವ್ರು ಇಟ್ಟಿದ್ದ ಹೆಸರು, ಅವ್ರು ಇಟ್ಟಿದ್ದೆಲ್ಲ ಹೆಸರುಗಳು ಆ ಥರನೇ ಚೆನ್ನಾಗಿದೆ. ಈಗ ಲೂಸ್ ಮಾದ ಆಗ್ಬೋದು, ಪೆಟ್ರೋಲ್ ಪ್ರಸನ್ನ ಅವ್ರದ್ದು ಪೆಟ್ರೋಲ್ ಆಗ್ಬೋದು, ಡಾಲಿ ಆಗ್ಬೋದು, ಚಿಟ್ಟೆ ಆಗ್ಬೋದು, ಕಾಕ್ರೋಚ್ ಆಗ್ಬೋದು, ಇದೆಲ್ಲ ಅವ್ರ ವಾಸನೆ ಬಾಬು, ಇದೆಲ್ಲ ಅವ್ರ ಗರಡಿಲಿ ಅವ್ರು ಇಟ್ಟ ಹೆಸರುಗಳು. ಚೆನ್ನಾಗಿದೆ ಸರ್, ಅದು ಬಂದಾಗಿಂದ ಲೈಫ್ ಚೆನ್ನಾಗಿದೆ, ಸಂಬಳ ಚೆನ್ನಾಗಿದೆ, ಓಕೆ, ಯು ಆರ್ ಹ್ಯಾಪಿ? ಓಕೆ, ವಂಡರ್ಫುಲ್ ಸರ್. ಎಸ್ ಸರ್, ಇನ್ನು ಸಿನಿಮಾದ ಬೇರೆ ಸ್ಟಾರ್ ಕ್ಯಾಸ್ಟು ಮತ್ತು ಬೇರೆ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ, ನಾವು ಟ್ರೈಲರ್ ನೋಡಿದಂಗೆ ತಬಲಾ ನಾಣಿ ಅವರು ಇದ್ದಾರೆ, ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೀರೋಯಿನ್ ತಂದೆ ಪಾತ್ರನ. ಓಕೆ, ಸೊ ಅಲ್ಲಿ ಅವ್ರು ಕೂಡ ಇನ್ಫ್ಯಾಕ್ಟ್ ಒಂದು ಒಳ್ಳೆ ಡೈಲಾಗ್ ಹೇಳ್ತಾರೆ, ಮದುವೆಗೆ ಮುಂಚೆ ಎಷ್ಟೋ ಕನಸುಗಳೆಲ್ಲ ಇರುತ್ತೆ, ಬಟ್ ಮದುವೆ ಆದ್ಮೇಲೆ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಒಂದು ಕನಸು, ಒಂದೇ ಒಂದು ಗೋಲ್ ಆಗುತ್ತೆ ನಮಗೆ ಅನ್ನುವಂಥದ್ದು. ಎಸ್. ಸೊ ಇಲ್ಲಿ ಇನ್ನೊಂದು ಜೆನ್ಜಿ ಅದ್ರ ಹಿಂದಿನ ಜನರೇಷನ್ ಪಾಯಿಂಟ್ ಆಫ್ ವ್ಯೂನು ನೀವು ಕಥೆ ಹೇಳಿದ್ದೀರಾ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಮಿಲೇನಿಯಲ್ ಪಾಯಿಂಟ್ ಆಫ್ ವ್ಯೂನು. ಓಕೆ, ವಾಟ್ ಅಬೌಟ್ ಅದರ್ ಸ್ಟಾರ್ ಕ್ಯಾಸ್ಟ್ ಸರ್? ಈ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳು ಮಾಡಿರೋಂಥವ್ರು. ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಜಗಪ್ಪ ಅಂತ ಮಾಧವ ಅವ್ರು ಮಾಡಿದ್ದಾರೆ. ಇನ್ನೊಂದು ಹೀರೋ ಸೆಕೆಂಡ್ ಲೀಡ್ ಆಗಿ
ರತ್ತರು ಅಂತ ಒಂದ್ 2 ಸಿನಿಮಾ ಮಾಡಿದ್ದಾರೆ, ವೆರಿ ಗುಡ್ ಆರ್ಟಿಸ್ಟ್. ಅದು ಬಿಟ್ರೆ ನಮ್ಮ ತಬ್ಲಾ ನಾಯಿ, ಆಮೇಲೆ ಅಪೂರ್ವ ಮೇಡಮ್, ಆಮೇಲೆ ಸಂಗೀತ, ಸಂದೀಪ್ ಅಲ್ಲಿ ಎಲ್ಲ ಹೊಸಬ್ರು ಎಲ್ಲಾನು ಮಿಕ್ಸ್ ಮಾಡಿ ಮಾಡಿದ್ವಿ. ಓಕೆ. ಸೊ 6ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತಿರೋಂಗೆ ಒಂದು ದೊಡ್ಡ ಸಿನಿಮಾ ಕೂಡ ಒಂದು ಬರ್ತಾ ಇದೆ. ಇಲ್ಲಿ ದೊಡ್ಡದು ಚಿಕ್ಕದು ಅಂತ ನಾವು ಕಂಪೇರ್ ಮಾಡೋದಲ್ಲ, ಜನರಲ್ ಟಾಕ್ ನಾವು ಹೇಳ್ತಾ ಇದೀವಿ ಅಷ್ಟೇ ಇಲ್ಲಿ. ಅಂದರೆ ಇನ್ ಟರ್ಮ್ಸ್ ಆಫ್ ಬಜೆಟ್ ಆರ್ ಇನ್ ಟರ್ಮ್ಸ್ ಆಫ್ ಸ್ಟಾರ್ ಕ್ಯಾಸ್ಟ್ ಅಷ್ಟೇ. ನಾನು ಇನ್ನೇ ಒಬ್ಬರನ್ನ ಡಿಗ್ರೇಡ್ ಮಾಡಿ ಖಂಡಿತ ಮಾತಾಡ್ತಾ ಇದ್ವಿ, ಡೋಂಟ್ ಟೇಕ್ ಇನ್ ದಟ್ ವೇ. ಬಟ್ ಆಬ್ವಿಯಸ್ಲಿ ಒಂದು ಎಸ್ಟಾಬ್ಲಿಷ್ಡ್ ಹೀರೋ ಸಿನಿಮಾ ಬರುವಾಗ ಅದ್ರ ಜೊತೆಲಿ ಬರೋದು ರಿಸ್ಕ್ ಅಂತ ಅನ್ಸಲ್ವಾ ನಿಮಗೆ? ಬಿಕಾಸ್ 2 ಕನ್ನಡ ಸಿನಿಮಾ ಅಲ್ವಾ, ಈಗ ಅವ್ರದ್ದು ಸಪರೇಟ್ ಆಡಿಯನ್ಸ್ ಇದ್ದಾರೆ. ಈ ಜೆನ್ಸಿ ನೀವು ಹೇಳೋದಲ್ಲ, ಅದು ಕಾಮಿಡಿ, ಒಂದು ಆಕ್ಷನ್ ಜಾನರ್, ಇದೂ ಒಂದು ರಿಯಾಲಿಟಿ ಆಕ್ಷನ್ ಜಾನರ್. ಸೊ 2 ಕನ್ನಡ ಸಿನಿಮಾ ಒಂದ್ ವಾರಕ್ಕೆ ಎಷ್ಟೊಂದು ಕನ್ನಡ ಸಿನಿಮಾ ರಿಲೀಸ್ ಆಗುತ್ತಲ್ಲ ಸರ್. ಬೇರೆ ಭಾಷೆ ಬಂದ ಕಾಂಪಿಟೇಷನ್ ಸರ್, ನಮ್ದೇ ಭಾಷೆ ಇದ್ದಾಗ ಏನ್ ಕಾಂಪಿಟೇಷನ್ ಸರ್, ಅಂತದ್ದೇನಿಲ್ಲ ಸರ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಮಹೇಶ್ ಸರ್ ತುಂಬಾ ಕ್ಲೋಸ್. ನನ್ನ ಸಾಂಗ್ ಲಾಂಚ್ ಬಂದು ಅವರೇ ಮಾಡ್ಕೊಟ್ಟಿದ್ರು. ಪ್ರೊಡ್ಯೂಸರ್ ಮುನೇಗೌಡ ಸರ್ ನಂಗೆ ವೆರಿ ಕ್ಲೋಸ್. ನಿಮ್ಮ ರೀಸೆಂಟ್ ಆಗಿ ಅವ್ರ ಹತ್ರ ಮಾತಾಡಿ. ಸೊ 2 ಕನ್ನಡ ಸಿನಿಮಾ ಸರ್, ಬೇರೆಯವ್ರನ್ನ ಬಿಡ್ಕೋತಾರ. ನಮ್ಮಲ್ಲೇ ನಾವು ಇಬ್ರು ಏನಾದ್ರು ಟ್ರೈ ಮಾಡ್ತಿದ್ವಿ, 2 ಒಳ್ಳೇದಾಗ್ಲಿ ಅಂತ ಕೇಳ್ತೀವಿ. ಸೊ ಕಾನ್ಫಿಡೆನ್ಸ್ ಇದೆ ನಿಮಗೆ, ಗೆಲ್ತೀರಾ ಅಂತ? 2 ಗೆಲ್ಬೇಕು ಸರ್, 2 ಗೆಲ್ಲುತ್ತೆ, 2 ಚೆನ್ನಾಗಿ. ಓಕೆ. ಸೊ ರಿಲೀಸ್ಗೆ ಏನು ಪ್ಲಾನ್ ಮಾಡಿದ್ದೀರಾ? ಯಾವ ಥರ ಸ್ಟ್ರಾಟಜಿ ಇದೆ ಸರ್? ಸ್ಟ್ರಾಟಜಿ ಏನಿದೆ ಸರ್, ಒಳ್ಳೆ ಕಂಟೆಂಟ್ ಮಾಡಿದ್ದೀವಿ. ಜನರ ಹತ್ರ ಅವರು ಕಾಲ ಹತ್ರ ಹೋಗಿ ಕೇಳ್ಕೊಂಡಿದ್ದೀನಿ. ಫ್ರಮ್ ತುಮಕೂರು ಟಿಲ್ ಬಳ್ಳಾರಿ, ಬೆಂಗಳೂರು, ಎಲ್ಲ ಕಡೆ ಏನೇನು ಮಾಡ್ಬೇಕು ಎಲ್ಲಾನು ನಾನು ಎಫರ್ಟ್ಸ್ ಏನು ಕೊಡ್ಬೇಕು ಎಲ್ಲ ಕೊಟ್ಟಿದ್ದೀನಿ. ಒಳ್ಳೆ ಕಥೆ ಮಾಡಿದ್ದೀನಿ, ಕಂಟೆಂಟ್ ಮಾಡಿದ್ದೀನಿ, ಅವ್ರಿಗೆ ಇಷ್ಟ ಆಗಿದೆ. ಸಾಂಗ್ಸ್ಗಳು ಕೇಳಿದವರೆಲ್ಲ ಕಿಚ್ತಾ ಇದ್ದಾರೆ. ಮೊನ್ನೆ ಬಳ್ಳಾರಿಗೆಲ್ಲ ಹೋದಾಗ ಆಲ್ಮೋಸ್ಟ್ 2000-3000 ಕ್ರೌಡ್ ಇದ್ರು. ಸೊ ಎಲ್ಲೋದ್ರು ಜನ ಬರ್ತಾ ಇದಾರೆ, ಪ್ರೀತಿ ಕೊಡ್ತಾ ಇದಾರೆ. ಇಲ್ಲಿ ನಮ್ಮವ್ರು ಮಾತ್ರ ಹೇಳ್ತಾರೆ ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತ. ಇಲ್ಲಿರೋರು ಜನದ ಹತ್ರ ಹೋದ್ರೆ ತಾನೆ ಜನ ಥಿಯೇಟರ್ಗೆ ಬರುತ್ತೆ ಸರ್. ನಾನೊಂದು ಓಪನ್ ಆಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಯಾರು ಹೋಗ್ತಾರೆ ಸರ್, ಜನರ ಹತ್ರ ಹೋಗ್ಬೇಕಲ್ಲ ಸರ್. ಹೀರೋ ಸರ್ ಹಿಂಗ್ ಹೋಗಿದ ತಕ್ಷಣ ಕಾಪರ್ ಸುದ್ದಿ ಸರ್ ಬಂದಿದ ತಕ್ಷಣ 1-2 ಜನ ಓ ಅಂತ ಇದಾರೆ ಸರ್. ವಿಲನ್ ಅವ್ರಿಗಿರೋ ಕ್ರೇಜ್ ಹೀರೋಗಳಿಗೂ ಇಲ್ಲ ಸರ್, ಓಪನ್ ಆಗಿ ಹೇಳ್ತಾರೆ. ಆ ರೇಂಜ್ ಕ್ರೇಜ್ ಇದೆ. ಅವ್ರು ಬಂದ್ರು ಪ್ರೀತಿಯಿಂದ, ಜನರಿಗೆ 1 hour ಆದ್ರೂ ನಿಂತ್ಕೊಂಡು ಫೋಟೋ ಕೊಟ್ರು. ಅವ್ರಿಗೆ ಬೇಕಾಗಿರೋದು ಅದೇ, ಪ್ರೀತಿ ಕೊಡ್ತಾರೆ ಸರ್ ಅವರು. ನಾವು ಹೋಗ್ಬೇಕಷ್ಟೆ. ನಾವು ಹೋಗ್ದಿರಾನೆ ಜನ ಬರ್ತಿಲ್ಲ ಅದೊಂದು ಓಡ್ ಹೇಳ್ಕೊಂಡು 2 ವರ್ಷದಿಂದ ಕಾಲ ತಳ್ತಾರೆ. ಇವ್ರು ಯಾರು ಜನದ ಹತ್ರ ಹೋಗಿದ್ದಾರೆ? ಸೊ ಫಸ್ಟ್ ನಾವು ಜನರ ಹತ್ರ ಹೋಗ್ಬೇಕು, ಆಮೇಲೆ ಜನ ನಮ್ಮ ಹತ್ರ ಬರ್ತಾರೆ ಅಂತ ಅಂತೀರಾ ನೀವು? ಬಂದಿದ್ದಾರೆ, ಅವ್ರನ್ನ ಕೇಳಿ ಸರ್, ಎಷ್ಟು ಪ್ರೀತಿ ಕೊಟ್ಟರು. ಬೆಂಗಳೂರು ಇಸ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಆಗೋಗಿದೆ. ಅಲ್ಲಿ ಎಷ್ಟೆಲ್ಲ ನನ್ಗೆ ಆಶ್ಚರ್ಯ ಆಗೋಯ್ತು. ಇನ್ನಿದೆ ಉತ್ತರ ಕರ್ನಾಟಕ, ಬಿಕಾಸ್ ಐ ಆಮ್ ವೆರಿ ನ್ಯೂ ಟು ದಿಸ್. ಉತ್ತರ ಕರ್ನಾಟಕ ಮಂದಿ ಇಷ್ಟು ಪ್ರೀತಿ ಕೊಡ್ತಾರ ನಮ್ಗೆ ಆಶ್ಚರ್ಯ ಆಗುತ್ತೆ. ಹೊಸಪೇಟೆ ಬಳ್ಳಾರಿಲಂತೂ ನೆನ್ಸ್ಕೊಳಕ್ಕಾಗಲ್ಲ, ಆ ರೇಂಜಿಗೆ ಮಾಡ್ಬಿಟ್ರು. ಏನ್ ಸ್ಪೆಸಿಫಿಕ್ ರೀಸನ್ ಇರ್ಬೋದು ಪರ್ಟಿಕ್ಯುಲರ್ಲಿ ಆ ಬೆಲ್ಟ್ ಆಫ್ ಆಡಿಯನ್ಸ್ಗೆ ಕನೆಕ್ಟ್ ಆಗಿರೋದಕ್ಕೆ? ಸರ್ ಇವತ್ತು ಕನ್ನಡ ಸಿನಿಮಾಗಳನ್ನ ಕಾಪಾಡ್ತಾ ಇರೋದು, ಉಳಿಸ್ತಾ ಇರೋದು ಆ ಭಾಗ. ಹಾಗಾಗಿ ಸರ್ ಅಲ್ಲಿ ನನ್ನ ಡ್ರೀಮ್ ಏನೇ ಅಲ್ಲಿರೋ ಜನರನ್ನ ಸಂಪಾದನೆ ಮಾಡೋದು. ಇಲ್ಲೂ ಇದ್ದಾರೆ, ನಾನು ಇಟ್ಟು ಬೆಳೆದಿದ್ದೆಲ್ಲ ಇಲ್ಲೇನೆ. ಮೈನ್ ಅಲ್ಲಿರೋರು ನನಗೆ ಬೇಕು. ಬಟ್ ದೇರ್ ಲವ್ ಇಸ್ ಅನ್ಕಂಡೀಷನ್ ಲವ್. ಅಪ್ಪ ಅಮ್ಮನ ಪ್ರೀತಿ ಅಂತಾರಲ್ಲ, ಉತ್ತರ ಕರ್ನಾಟಕದವ್ರ ಪ್ರೀತಿ ನಿಜವಾಗ್ಲೂ ಹಂಗೆ. ಐ ಫೆಲ್ಟ್ ಇಟ್. ಯಾಕಂದ್ರೆ ನಾನು ಒಬ್ಬ ಆರ್ಟಿಸ್ಟ್ ಬರ್ತಾನೆ ಅಂದ್ರೆ ಅಷ್ಟು ಜನ ನಿಜವಾಗ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಹೊಸ ಹೀರೋ, ನಾನೇನು ಯಾವ್ದು ಸಿನಿಮಾಗಳು ಮಾಡೋ ನನ್ನ ಹೆಸರಿಲ್ಲ. ಒಬ್ಬ ಹೀರೋ ಬಂದಿದ್ದಾನೆ, ಫಸ್ಟ್ ಒಂದು ಟ್ರೈಲರ್ ಹಾಕಿದ್ರೆ 2 ಸಾಂಗ್ ಹಾಕೋದು ಸಾಕು, ಅಷ್ಟೇ. ಅಲ್ಲೇ ಹಾಕೊಂಡ್ಬಿಟ್ರು ಅವ್ರನ್ನ. ಸರ್ ನಾವು ಹೋಗ್ಬೇಕು ಸರ್, ಇಳಿಬೇಕು, ರೋಡ್ಗೆ ಇಳಿಬೇಕು. ನಾವು ಬಂದಿರೋದು ಏನಕ್ಕೆ ಹೇಳಿ ಸರ್, ಜನರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಕ್ಕೆ. ಅದಕ್ಕೆ ಅಟ್ಲೀಸ್ಟ್ ನಾವು ಹೋಗ್ಬೇಕಲ್ಲ ಸರ್. ನಾನು ಇಂಟರ್ವ್ಯೂ ಕೊಡ್ತೀನಿ, ನಾನು ಸಿನಿಮಾ ಮಾಡ್ತೀನಿ, ನೀನು ಮನೇಲಿ ಕೂತ್ಕೊಂಡು ಲವ್ ಕೊಡೋದ್ರೆ ನಾನು ಟಿವಿಲಿ ಕೂತ್ಕೊಂಡು ಲವ್ ಕೊಡ್ತೀನಿ ಅಂತ. OTT ಅಲ್ವಾ ಸರ್? ಥಿಯೇಟರ್ ಬರ್ಬೇಕಾದ್ರೆ ನಾವು ಹೋಗ್ಬೇಕಲ್ಲ. ರೈಟ್. ಸೊ ನೀವುಗಳೆಲ್ಲ ಮಾಡ್ತಾ ಇದ್ದೀರಾ ಪಬ್ಲಿಸಿಟಿ, ಆಬ್ವಿಯಸ್ಲಿ ಯುಕ್ತ ಇದ್ದಾರೆ, ನೀವಿದ್ದೀರಾ, ಸುದೀವರು ಬಂದಿದ್ದಾರೆ. ಬಟ್ ಇಲ್ಲಿ ಒಂದು ನಮಗೆ ಅನಿಸ್ತಾ ಇರೋದೇನಂತಂದರೆ, ಸಿನಿಮಾದ ಮೇನ್ ಲೀಡ್ ಹೀರೋಯಿನ್ನು ಎಲ್ಲೂ ಕಾಣಿಸ್ಕೊಂಡಿಲ್ಲ ಯಾವುದೋ ಪ್ರಮೋಷನ್ಸಲ್ಲಿ. ಏನೇ ಸ್ಪೆಸಿಫಿಕ್ ರೀಸನ್ ಯಾಕೆ ಅವ್ರು ಬರದೇ ಇರೋದಕ್ಕೆ ಕಾರಣ? ಅವರು ಬರಲ್ಲ ಅಂತ. ಓಕೆ. ಏನಾದರೂ ವೈಮನಸ್ಯ ನಿಮಗೂ ಅವ್ರಿಗೂ ಸಮಥಿಂಗ್? ಏನಿಲ್ಲ ಸರ್, ಬಂದಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಓಕೆ, ಗೊತ್ತಿಲ್ಲ ಸರ್. ಸೊ ಅದು ಅವ್ರ ಚಾಯ್ಸ್ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ. ಈಗ ಎಷ್ಟು ಮುಖ್ಯ ಆಗುತ್ತೆ ಸರ್ ಒಬ್ಬ ಕಲಾವಿದ ಇವತ್ತಿನ ದಿವಸ? ಅಂದರೆ ಇಡೀ ಎನಿ ಪರ್ಟಿಕ್ಯುಲರ್ ಕಲಾವಿದ ಅಂತಲ್ಲ, ಇಡೀ ತಂಡ ಸಿನಿಮಾ ಈಗ ಶೂಟಿಂಗ್ ಮಾಡಿದ್ಮೇಲೆ, ಡಬ್ಬಿಂಗ್ ಮುಗಿದ್ಮೇಲೆ ಆಬ್ವಿಯಸ್ಲಿ ಅವ್ರದ್ದು ಅಗ್ರಿಮೆಂಟ್ ಪ್ರಕಾರ ಅವ್ರಿಗೆ ವರ್ಕ್ ಮುಗಿದು ಹೋಗುತ್ತೆ. ಇಲ್ಲಿ ಅಬ್ಲಿಗೇಷನ್ ಇನ್ನಿರೋದಿಲ್ಲ ಬರಬೇಕು ಅನ್ನೋಂಥದ್ದು. ಆದರೂ ಸಹ ಈಗ ಸುದ್ದಿ ಅಂತವರು ಮತ್ತು ನೀವು ನಿಮ್ಮ ಸಿನಿಮಾ ಅಂತ ಅಂದ್ಕೊಂಡು ಅವರು ಸಹ ಬಂದು ಹೋಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ಎಲ್ಲ ಕಲಾವಿದರು ಇದೇ ಒಂದು ಇನ್ವಾಲ್ವ್ಮೆಂಟ್ ತೋರಿಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ? ಅಗ್ರಿಮೆಂಟ್, ದುಡ್ಡು ಅದೆಲ್ಲ ಸೆಕೆಂಡ್ರಿ ಸರ್. ವೈಮನಸ್ಸು ಸೆಕೆಂಡ್ರಿ. ನಾವು ಸಿನಿಮಾ ಮಾಡೋದ್ರೆ ಜನ ನೋಡ್ಬೇಕು, ಜನ ನಮಗೆ ಪ್ರೀತಿ ಕೊಡಬೇಕು, ನಾವು ಅಲ್ಲಿಗೆ ಹೋಗ್ಬೇಕಲ್ಲ ಸರ್. ಇವ್ರನ್ನ ಕೇಳಿ, ಇವ್ರ ರಿಯಾಕ್ಷನ್ಸ್ ಕೇಳಿ. ಇವ್ರು ಮುಂಬೈ ಹುಡುಗಿ ಆದ್ರೆ ಕನ್ನಡ ಮಾತಾಡಿ ಎಷ್ಟು ಪ್ರೀತಿ ಕೊಟ್ರು.
ಸರ್ ನಾನು ಲಿಟ್ರಲಿ ಜಾಮ್ ಪ್ಯಾಕ್ ಮಾಡ್ಬಿಟ್ಟು ಕಾರ್ ಹತ್ತಿ ಹೋಗೋದು ಬಿಡ್ಲಿಲ್ಲ. ಹುಡುಗಿರೆಲ್ಲ ಬಂದು ಮುದ್ದು ಕೊಡ್ತಾ ಇದ್ರು, ಫೋಟೋಗ್ರಾಫ್ಸ್ ಹಂಗೆ ಮಾಡಿ ಹಾಕೊಡಿ ಹಿಂಗೆ ಇಲ್ಲ. ಸಣ್ಣ ಸಣ್ಣ ಮಕ್ಕಳು ಎಲ್ಲ ಕಿರ್ಚ್ತಾ ಇದ್ರು ಅಕ್ಕ 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 ಅಂತ. ಸೊ ಆ ತರ ಪ್ರೀತಿ ಬೇಕು ಅಂದ್ರೆ, ಒಬ್ರನ್ನ ಮನ್ಸ್ ಗೆಲ್ಸ್ಬೇಕು ಅಂದ್ರೆ ಯು ಹ್ಯಾವ್ ಟು ಗೋ ಟು ದೆಮ್, ಅವ್ರ ಹತ್ರಕ್ಕೆ ನಾವು ಹೋಗ್ಬೇಕು. ಏನ್ ಗೊತ್ತಾ, ನೀವೊಂದು ಪ್ರಶ್ನೆ ಕೇಳಿದ್ರಿ ಸರ್ ಹತ್ರ, ಯಾಕೆ ಅಂದ್ರೆ ನಮ್ಮ ಸಿಟಿ ಇರೋ ಜನರು ಯಾಕೆ ಬರ್ತಾ ಇಲ್ಲ ಅಂದ್ರೆ, ಮೇ ಬಿ ಅವ್ರಿಗೆ ಈ ತರ ಅಭ್ಯಾಸ ಆಗಿದೆ. ನಮ್ಮ ಎಲ್ಲ ಹೀರೋಗಳನ್ನ ನೋಡಿ ಅಥವಾ ಕಲಾವಿದ್ರನ್ನ ಎಲ್ಲರೂ ನೋಡಿ ಹತ್ರದಿಂದ ನೋಡಿ ಅಭ್ಯಾಸ ಆಗಿದೆ. ಪಾಪ ಅಲ್ಲಿರೋ ಜನರಿಗೆ ಹತ್ರ ಸಿಗ್ತಾ ಇಲ್ಲ, ದೇ ಸ್ಟೇಯಿಂಗ್ ಇನ್ ರೂರಲ್. ಅದಕ್ಕೆ ನಾವು ಅವ್ರ ಹತ್ರ ಹೋಗ್ಬೇಕು. ಬಿಕಾಸ್ ಏನ್ ಗೊತ್ತಾ, ನಾವು ಕಲಾವಿದ್ರು ಅವರಿಂದ ನಾವೇ. ಸೊ ವಿ ಹ್ಯಾವ್ ಟು ಗೋ ಟು ದೆಮ್.